ನವೆಂಬರ್ 10ರಂದು ತುಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಪಾವಗಡ ತಾಲೂಕಿನಿಂದ JDS ಬೆಂಬಲಿತ ಅಭ್ಯರ್ಥಿಯಾಗಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಲಿ ತುಮೂಲ್ ನಿರ್ದೇಶಕರಾದಂಥ ಚೆನ್ನಮಲ್ಲಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಬೆಳ್ಳಿಬಟ್ಟಲು ಚಂದ್ರಶೇಖರ್ ರೆಡ್ಡಿ ಕಣದಲ್ಲಿದ್ದಾರೆ. ಇವರಿಬ್ಬರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಹೀಗಿರುವಾಗ ಈಗಾಗಲೇ ಮನೆ ಶಾಸಕರು ಸಹ ಈ ಒಂದು ಚೆನ್ನಮಲ್ಲಯ್ಯ ಡೆಲಿಗೇಟ್ ಆಯ್ಕೆಯಲ್ಲಿ ತನಗೆ ಇಷ್ಟ ಬಂದಂತೆ ರಿಲೇಷನ್ ಪಡೆದುಕೊಂಡಿದ್ದು ಅವರ ವಿರುದ್ಧ ಕ್ರಮ ಜರುಗಿಸಲು ಜಿಲ್ಲಾಧಿಕಾರಿಗಳಿಗೆ ನಾವು ದೂರು ಸಲ್ಲಿಸಿದ್ದೇನೆ ಎಂದು ತಿಳಿಸಿದರು. ಇನ್ನು ಅದೇ ರೀತಿ ವೆಂಕಟಾಪುರ ಮತ್ತು ಮುಗದಾಳಬೆಟ್ಟ ಹಾಗೂ ಪೆಮ್ನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕೆಲ ನಿರ್ದೇಶಕರು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ಡೆಲಿಗೇಟ್ ಆಯ್ಕೆಯಲ್ಲಿ ಅವ್ಯವಹಾರ ಜರುಗಿದೆ ಎಂದು. ಹೀಗಿರುವಾಗ ಶುಕ್ರವಾರ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಿಪಟೂರು ಉಪ ವಿಭಾಗಾಧಿಕಾರಿಗಳಾದಂಥ ಸಪ್ತಶ್ರೀ ಮತ್ತು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಸಣ್ಣಪ್ಪಯ್ಯ ಮತ್ತು CDOಗಳಾದಂಥ ವೆಂಕಟೇಶ್ ಮತ್ತು ರಾಘವೇಂದ್ರ ಹಾಗೂ ವಿಸ್ತರಣಾಧಿಕಾರಿಗಳಾದ ಸುನೀತಾರವರು ವೆಂಕಟಾಪುರ ಮತ್ತು ಮುಗದಾಳಬೆಟ್ಟ ಹಾಗೂ ಪೆಮ್ಮನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಈ ಒಂದು ಡೆಲಿಗೇಟ್ ಆಯ್ಕೆಗಳನ್ನು ರದ್ದುಗೊಳಿಸಲಾಗಿದೆ. ಬನ್ನಿ ಹಾಗಾದರೆ ಈ ಒಂದು ಬೆಳವಣಿಗೆ ಯಾವ ರೀತಿ ಇದೆ ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ, ನೋಡೋಣ. ಕಾರ್ಯದರ್ಶಿಯವರು ಇವತ್ತು ಇರಬೇಕಾಯಿತು. ಕಾರ್ಯದರ್ಶಿಯವರು ಆಡಳಿತ ಮಂಡಳಿ ಠರಾವಣೆಯನ್ನು ತೆಗೆದಿದ್ದರೆ ಇವತ್ತು ಡೆಲಿಗೇಟ್ ಆಯಿತು. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಮರುಸಂದ್ರ ತುಮಕೂರು ಈ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಚುನಾವಣೆಗೆ ಸಂಬಂಧಿಸಿದಂತೆ ಮೇಲ್ಕಂಡ ಸಹಕಾರ ಸಂಘದಿಂದ ಡೆಲಿಗೇಟ್ ಆಯ್ಕೆ ಮಾಡುವ ಸಂಬಂಧವಾಗಿ ಸಭೆಯನ್ನು ನಡೆಸಲು ಸಂಘದ ಕಾರ್ಯದರ್ಶಿಯವರಲ್ಲಿ ಮನವಿ ಮಾಡಿಕೊಂಡಿದ್ದು, ಕಾರ್ಯದರ್ಶಿಯವರಾದ ಮಂಜುಳರವರು ಮಾಜಿ ನಿರ್ದೇಶಕರ ಅಣತಿಯಂತೆ ಯಾವುದೇ ಸಭೆಯನ್ನು ಕರೆಯದೆ ಏಕ ವ್ಯಕ್ತಿಯಾಗಿ ಡೆಲಿಗೇಟ್ ಆಯ್ಕೆ ಮಾಡಿ ಸಭಾ ನಡವಳಿ ಪುಸ್ತಕವನ್ನು ಮನೆಯಲ್ಲಿಯೇ ಸಿದ್ಧ ಮಾಡಿಕೊಂಡು ನಿಯಮಾನುಸಾರ ಆಡಳಿತ ಮಂಡಳಿ ಸಭೆ ಕರೆಯದೆ ಎಲ್ಲ ಸದಸ್ಯರ ಸಹಿಗಳನ್ನು ನಕಲು ಮಾಡಿರುತ್ತಾರೆ. ಆದ್ದರಿಂದ ಈ ನಡವಳಿಯಲ್ಲಿನ ಡೆಲಿಗೇಟನ್ನು ತಿರಸ್ಕರಿಸಿ ಹೊಸದಾಗಿ ಸಭೆಯನ್ನು ಕರೆದು ಹೊಸ ಪ್ರತಿನಿಧಿಯನ್ನು ಆಯ್ಕೆ ಮಾಡಲು ವಿನಂತಿಸಿರುತ್ತಾರೆ. ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ಮುಗದಾಳಬೆಟ್ಟ ಪಾವಗಡ ತಾಲೂಕು ಈ ಸಂಘದ ಕಾರ್ಯದರ್ಶಿಯವರು ಅಧಿಕಾರ ದುರುಪಯೋಗಪಡಿಸಿಕೊಂಡು ಹಾಗೂ ನಿಯಮಾನುಸಾರ ಯಾವುದೇ ಸಭೆಯನ್ನು ನಡೆಸದೆ ಕಳಿಸಿರುವ ಪ್ರತಿನಿಧಿಯನ್ನು ತಿರಸ್ಕರಿಸಬೇಕೆಂದು ಪ್ರಾರ್ಥಿಸಿರುತ್ತಾರೆ. ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ಮುಗದಾಳಬೆಟ್ಟ ಪಾವಗಡ ತಾಲೂಕು ಈ ಸಂಘದ ಆಡಳಿತ ಮಂಡಳಿಯು 13 ಜನ ನಿರ್ದೇಶಕರುಗಳ ಪೈಕಿ 7 ಜನ ನಿರ್ದೇಶಕರುಗಳು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಸಲ್ಲಿಸಿರುವ ಮನವಿಯಲ್ಲಿ ಸಹಿ ಮಾಡಿರುವ 7 ಜನ ನಿರ್ದೇಶಕರುಗಳ ಸಹಿಯನ್ನು ನಕಲು ಮಾಡಿ ಕಾರ್ಯದರ್ಶಿಯವರಿಗೆ ಬೇಕಾದ ಡೆಲಿಗೇಟನ್ನು ಯಾವುದೇ ಸಭೆಯನ್ನು ನಡೆಸದೆ ಆಯ್ಕೆ ಮಾಡಿರುವ ಡೆಲಿಗೇಟ್ ಬಾರ್ ಪ್ರತಿನಿಧಿಯನ್ನು ತಿರಸ್ಕರಿಸಬೇಕೆಂದು ಪ್ರಾರ್ಥಿಸಿರುವುದರಿಂದ ಆಡಳಿತ ಮಂಡಳಿಯು 7 ಜನ ನಿರ್ದೇಶಕರುಗಳು ಲಿಖಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ದೂರು ಅರ್ಜಿಯನ್ನು ಪರಿಗಣಿಸಿ ಮೇಲ್ಕಂಡ ಸಂಘದ ಕಾರ್ಯದರ್ಶಿಯವರು ಯಾವುದೇ ಸಭೆಯನ್ನು ನಡೆಸದೆ ದಿನಾಂಕ 5/11/2024ರಂದು ಸಂಘದ ಡೆಲಿಗೇಟ್ ಬಾರ್ ಪ್ರತಿನಿಧಿಯನ್ನು ಆಯ್ಕೆ ಮಾಡಿರುವುದು ನ್ಯಾಯಸಮ್ಮತವಾಗಿರುವುದಿಲ್ಲವೆಂದು ಪರಿಗಣಿಸಿ ಸದರಿ ಸಭೆಯ ನಡವಳಿಗಳನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತ ಮುಗದಾಳಬೆಟ್ಟ ಪಾವಗಡ ತಾಲೂಕು ಈ ಸಹಕಾರ ಸಂಘದ ಡೆಲಿಗೇಟ್ ಬಾರ್ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಸಂಬಂಧವಾಗಿ ದಿನಾಂಕ 5/11/2024ರಂದು ನಡೆದ ಆಡಳಿತ ಮಂಡಳಿ ಸಭೆಯ ನಡವಳಿಗಳನ್ನು ರದ್ದುಪಡಿಸಿ ಆದೇಶಿಸಿದೆ. ಮುಂದುವರೆದು ಡೆಲಿಗೇಟ್ ಆಯ್ಕೆ ಸಂಬಂಧವಾಗಿ ಕೂಡಲೇ ಆಡಳಿತ ಮಂಡಳಿ ಸಭೆಯನ್ನು ನಡೆಸಿ ನಿಯಮಾನುಸಾರ ಡೆಲಿಗೇಟ್ ಆಯ್ಕೆ ಮಾಡುವ ಸಂಬಂಧವಾಗಿ ಜರೂರು ಕ್ರಮವಿಡುವಂತೆ ಸೂಚಿಸಿದೆ. ತಾಲೂಕು ಸಹಕಾರ ಸಂಘದ ಡೆಲಿಗೇಟ್ ಬಾರ್ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಸಂಬಂಧವಾಗಿ ದಿನಾಂಕ 4/11/2024ರಂದು ನಡೆದ ಆಡಳಿತ ಮಂಡಳಿ ಸಭೆಯ ನಡವಳಿಕೆಯನ್ನು ರದ್ದುಪಡಿಸಿ ಆದೇಶಿಸಿದೆ. ಮುಂದುವರೆದ ಡೆಲಿಗೇಟ್ ಆಯ್ಕೆ ಸಂಬಂಧವಾಗಿ ಕೂಡಲೇ ಆಡಳಿತ ಮಂಡಳಿ ಸಭೆಯನ್ನು ನಡೆಸಿ ನಿಯಮಾನುಸಾರ ಡೆಲಿಗೇಟ್ ಆಯ್ಕೆ ಮಾಡುವ ಸಂಬಂಧವಾಗಿ ಜರೂರಾಗಿ ಕ್ರಮವಿಡಲು ಸೂಚಿಸಿದೆ. ಇನ್ನು ಈ ಬಗ್ಗೆ ತಿಪಟೂರು ಉಪ ವಿಭಾಗಾಧಿಕಾರಿಗಳಾದ ಸಪ್ತಶ್ರೀ ಮೇಡಮ್ ಅವರು ಮಾಹಿತಿ ನೀಡಿದ್ದು ಹೀಗೆ. ಮುಗದಾಳಬೆಟ್ಟ ಮತ್ತು ಪೆಮ್ಮನಹಳ್ಳಿಗೆ 3ಕ್ಕೆ ನಮಗೆ DC ಅವರ ಆದೇಶ ಆಗಿತ್ತು. ಹಿಂದೆ ಏನು ಹಾಲು ಒಕ್ಕೂಟದ ಸಂಘದ ಡೆಲಿಗೇಟ್ಸ್ನ ಆಯ್ಕೆ ಮಾಡೋದ್ರಲ್ಲಿ ಏನೋ ಒಂದು ಗೊಂದಲ ಆಗಿ ಏನು ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅಂತ ಹೇಳಿ ನಮ್ಮನ್ನು ವೀಕ್ಷಕರಾಗಿ ಅಷ್ಟೇ, ನಾವು ಇದರಲ್ಲಿ ನಮ್ಮದು ಏನು ರೋಲ್ ಇಲ್ಲ, ವೀಕ್ಷಕರಾಗಿ ಇವರು ಪಾರದರ್ಶಕತೆಯಿಂದ ಮಾಡಿದಾರಾ ಇಲ್ವಾ ಅಂತ ಒಂದು ವೀಕ್ಷಣೆ ಮಾಡಲಿಕ್ಕೆ ಮಾತ್ರ ಹೇಳಿದರು. ಈ ಸಂಬಂಧವಾಗಿ ನಾವು ಇವತ್ತು ಬೆಳಗ್ಗೆ ಪಾವಗಡ ತಾಲೂಕಿಗೆ ಬಂದ್ವಿ. ವೆಂಕಟಾಪುರಕ್ಕೆ ಮೊದಲು ಬಂದಾಗ ಅಲ್ಲಿ ಕೂಡ ಕಾರ್ಯದರ್ಶಿಗಳು ಇರಲಿಲ್ಲ.
7 ಮೆಂಬರ್ಸ್ ನಿರ್ದೇಶಕರು ಮಾತ್ರ ಇದ್ದರು. ಹಾಗಾಗಿ ARCS ಅವರು ಕಾರ್ಯದಿಂದ ಇದು ಮುಗದಾಳ್ ಬೆಟ್ಟಕ್ಕೆ ಬಂದ್ವಿ. ಮುಗದಾಳ್ ಬೆಟ್ಟದಲ್ಲಿ ಕೂಡ 8 ಜನ ನಿರ್ದೇಶಕರಿದ್ದರು. ಅಲ್ಲೂ ಕೂಡ ಸೇಮ್ ಇಶ್ಯೂಸ್ ಇದೆ. ಅಪ್ಸ್ಕೊಂಡು ಆಗಿದ್ದಾರೆ ಕಾರ್ಯದರ್ಶಿಗಳು ಮತ್ತು ಅವರೇನೋ 2-3 ದಿವಸದಿಂದ FIR ಮಾಡಿದ್ದೀವಿ ಅಂತಲೂ ಹೇಳಿದ್ದಾರೆ. ಸೊ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ARCS ಅವರು ಅವರ ಆ್ಯಕ್ಟ್ ರೂಲ್ಸ್ ಪ್ರಕಾರ ಹೇಳಿದರು. ಫರ್ದರ್ ವಿ ವಿಲ್ ಪ್ರೊಸೀಡ್. ಮೇಡಮ್, ಒಂದಿನ ಇದೆ ಚುನಾವಣೆಗೆ, ಒಂದು ದಿನದಲ್ಲಿ ನೆಕ್ಸ್ಟ್ ಪ್ರೊಸೀಜಿಂಗ್ ಆಗುತ್ತಾ? ಇಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೇಳಿ ಸರ್, ಏನು ಸರ್? ಯಾಕಂದರೆ ಇದು ಒಂದು ದಿನದಲ್ಲಿ ಅವರು ಎಷ್ಟು ಬೇಗ ಮಾಡ್ತಾರೆ ಅಷ್ಟು ಒಳ್ಳೆಯದು. ಅವ್ರೇನು ಗೊತ್ತೇ ಇಲ್ಲ ಅಂತ ಹೇಳ್ತಾವ್ರಲ್ಲ ಮೇಡಮ್. ಸಪೋಸ್ ಇದು ಆಗಿಲ್ಲ ಅಂದರೆ ಚುನಾವಣೆಗೆ ವೋಟಿಂಗ್ ಪವರ್ ಇವ್ರಿಗೆ ಯಾರಿಗೂ ಇರಲ್ವಾ? ಇರೋದಿಲ್ಲ. ಯಾರಿಗೂ ಇರಲ್ಲ. ಈಗ ಇಲ್ಲಿ ಅಭ್ಯರ್ಥಿಗಳು ಅವ್ರಿಗೆ ಪಾಡು ಈಗ ಕಂಪ್ಲೀಟ್ ಮಾಡಿ ಇನ್ನು 6 ಗಂಟೆ ಒಳಗೆ ಏನಾಗುತ್ತೆ ನೋಡಬೇಕು. ಸರ್, ಈಗ ನೀವುಗಳು ಬರ್ತೀರಾ, AC ಮೇಡಮ್ ಅವ್ರು ಬರ್ತಾರಂದ್ರೂ ಇಲ್ಲಿ ಕಾರ್ಯದರ್ಶಿಗಳು ಇಲ್ಲ, ಅವ್ರ ಮೇಲೆ ಏನು ಕ್ರಮ ತಗೊಳ್ತೀವಿ? ಮೇಡಮ್ ಅವರು ಡಿ ಸಿ ಅವರು ಸಾಹೇಬರು ಮೇಡಮ್ ನಾವು ರಿಪೋರ್ಟ್ ಮಾಡ್ತೀವಿ. ಓಕೆ, ಮುಂದೆ ಏನು ಡೈರೆಕ್ಷನ್ ಕೊಡ್ತಾರೆ ಕೊಡಲಿ, ನಾವು ಅದರ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡು ಸೂಕ್ತ ಕ್ರಮ. ಒಟ್ಟಿಗೆ ಬೆಂಕಿಗೆ ಗರಿದಲ್ಲಿ ಇರ್ತಾರೆ ಅಂತ. ಈಗ ಈ ಸಲ ಈ ಒಂದು ರಾಜಕೀಯ ಜಂಜಾಟದಲ್ಲಿ ಆಡಳಿತ ಮಂಡಳಿ ಚುನಾವಣೆ ಮುನ್ನ ಈ ರೀತಿಯಾಗಿ ಮಾಡ್ತಾರಂತಾರಲ್ವಾ, ಇದೊಂಥರ ರಾಜಕೀಯ ದೊಂಬರಾಟ ಅಲ್ವಾ? ಆಡಳಿತ ಮಂಡಳಿ ಇದಕ್ಕೆ ಯಾರು ಕಡಿವಾಣ ಹಾಕೋರು ಯಾರು ಇಲ್ವಾ ಅಂತ ನನ್ನ ಪ್ರಶ್ನೆ. ಮಂಡಳಿ ಕಂಟ್ರೋಲಲ್ಲಿ ಅವರು ಇರೋದು. ನಾವು ನೇರವಾಗಿ ಅವ್ರನ್ನ ಸಸ್ಪೆಂಡ್ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡೋಕ್ಕೆ ಬರುತ್ತೆ. ಅದೇ ಆಡಳಿತ ಮಂಡಳಿಯವರೇ ಮಾಡೋದು. ಸರ್, ಈಗ ಸೆಕ್ರೆಟರಿ ಅಧಿಕಾರಿಗಳ ಅಣತಿಯಂತೆ ಎಂದು ಶುಕ್ರವಾರ AC ಮೇಡಮ್ ಸಪ್ತಶ್ರೀ ಅವರು ಮತ್ತು ಸಿಬ್ಬಂದಿ ಬಂದು ಆಗಮಿಸಿದರೂ ಸಹ ವೆಂಕಟಾಪುರ, ಮುಗದಾಳಬೆಟ್ಟ ಮತ್ತು ಪೆಮ್ಮನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳು ನಾಪತ್ತೆಯಾಗಿದ್ದರು. ಇದರಲ್ಲಿ ಮುಗದಾಳ ಬೆಟ್ಟದ ಕಾರ್ಯದರ್ಶಿ ಮಂಜುಳಾ ಎನ್ನುವರ ಮೇಲೆ ಈಗಾಗಲೇ ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆಯಂತೆ. ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನು. ಇಲ್ಲಿ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.